ಗೈಸ್ ಎಷ್ಟೊಂದ್ ಜನ ನನಗೆ ಮೆಸೇಜ್ ಮಾಡಿದೀರಾ ಜಂತರ್ ಮಂತರ್ ಬಗ್ಗೆ, ಕಾಕ್ರೋಚ್ ಪಾರ್ಟಿ ಬಗ್ಗೆ, ಬಿಜೆಪಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ. ಇವಾಗ ಒಂದು ವಿಡಿಯೋ ಬಂದಿದೆ, ಸೂಪರ್ ಆಗಿದೆ, ನೋಡ್ರಿ ಎಲ್ರು, ಮಜಾ ಬರುತ್ತೆ. ನಮಸ್ಕಾರ ಗೈಸ್, ಬನ್ನಿ ಇವತ್ತು ಎಲ್ಲರೂ ಜಂತರ್ ಮಂತರ್ ಹೋಗ್ಬಿಟ್ಟು ಪ್ರೊಟೆಸ್ಟ್ ಗಳು ಹೆಂಗ್ ನಡೀತೈತೆ ಅಂತ ನೋಡ್ಕೊಂಬರೋಣ. ಏನೇನೋ ಪ್ರೊಟೆಸ್ಟ್ ಮಾಡ್ಬಿಟ್ರು, ಆದ್ರೂ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಕೊಡ್ಲಿಲ್ಲ. ಅದಕ್ಕೆ ನಾವು ಸೀಸನ್ 1 ಪ್ಲೇಯರ್ ಮಹಾತ್ಮ ಗಾಂಧೀಜಿನ ರೀಕಾಲ್ ಮಾಡಿದ್ವಿ. ಮಹಾತ್ಮ ಗಾಂಧೀಜಿ ಬಂದು ಅವ್ರು 200 ವರ್ಷದ ಎಕ್ಸ್ಪೀರಿಯನ್ಸ್ ಮಾಡೋದಂತ ಹೇಳ್ಕೊಟ್ರು. ಇವ್ರ ಜೊತೆಗೆ ಅಂಬೇಡ್ಕರ್ ಸರ್ನು ಕರ್ಸಿದ್ವಿ, ರವೀಂದ್ರನಾಥ್ ಟ್ಯಾಗೂರ್ ಅವ್ರನ್ನು ಕರ್ಸಿದ್ವಿ. ಆದ್ರೂ ಪೊಲೀಸ್ ಅವ್ರು ಬಿಡ್ತಾ ಇಲ್ಲ ನಮ್ನ. ಅದಕ್ಕೆ ಇವಾಗ ಇಂಟರ್ನ್ಯಾಷನಲ್ ಕಾಲ್ ಮಾಡ್ಬೇಕು ಅಂತ ಸ್ಪೈಡರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಐರನ್ ಮ್ಯಾನ್, ಸೂಪರ್ ಮ್ಯಾನ್ ಕರ್ಸಿದ್ವಿ. ಆದ್ರೂ ವರ್ಕೌಟ್ ಆಗಿಲ್ಲ. ಅದಕ್ಕೆ ತಲೆ ಕೆಟ್ಬಿಟ್ಟು ತಳ ಅಂತ ಭೂಮಿ ಒಳಗೆ ಬರೀ ಅಸ್ಥಿ ಪಂಜರಾಗಿ ಉಳಿದುಕೊಂಡಿರುವ ಡೈನೋಸಾರ್ ಕೂಡ ಬಂದ್ಬಿಡ್ತು. ಇಷ್ಟೆಲ್ಲ ಮಾಡಿದ್ರೆ ಪೊಲೀಸ್ ನಮ್ಗೆ ಏನ್ ಮಾಡ್ತಾವ್ರೆ, ಬ್ಯಾರಿಗೇಡ್ ಹಾಕ್ತಾವ್ರೆ. ಅದಕ್ಕೆ ಬ್ಯಾರಿಗೇಡ್ ನಿಂತ್ಕೊಂಡು ಹೋಗ್ಬಿಟ್ವಿ. ರಾಜ್ಯಂ ಲವಣೇನ ಭೋಜ್ಯಂ. ನಮ್ ಜೊತೆ ಈ ಪ್ರೊಟೆಸ್ಟ್ ನ ಜಾಯ್ನ್ ಆಗಕ್ಕೆ ವೀಲ್ ಚೇರ್ ವಿನಯ್ ಅವರು ಕೂಡ ಬಂದಿದ್ರು. ಪೊಲೀಸ್ ಅವ್ರು ಬರ್ತಿದ್ದಂಗೆ ಲಾಠಿ ತಗೊಂಡು 2 ಟಿಕೆಟ್ ಮೇಲೆ ಬಿಟ್ಟು ಕಳ್ಸಿದ್ರು. ಆದ್ರೂ ಅಣ್ಣ 2 ಅವರ್ ಆದ್ಮೇಲೆ ಬಂದ್ಬಿಟ್ಟು लाठी चार्ज के बाद फिर आ गए। ನಾವೆಲ್ಲ ಪೊಲೀಸ್ ಸೀರಿಯಸ್ ಆಗಿ ತಗೊಳ್ಳೋದೇ ಬಿಟ್ಬಿಟ್ಟಿದ್ವಿ. ನಮ್ ಗ್ಯಾಂಗ್ ಇಂದ ಒಂದು ಹುಡುಗಿ ಪೊಲೀಸ್ ಹತ್ರ ಹೋಗ್ಬಿಟ್ಟು ಇನ್ನೇನ್ ಮತ್ತೆ ಪೊಲೀಸ್ ನಮ್ಮನ್ನ ಅಟ್ಟಾಡ್ಸ್ಕೊಂಡ್ ಬರೋರು ನಾವು ಓಡಾಯ್ತಾ ಇದ್ವಿ. ಪೊಲೀಸ್ ನಮ್ಮನ್ನ ತಡೆಯಕ್ಕೆ ಹಗ್ಗ ಆಗ್ತಾ ಇರೋ, ನಾವು ಅದೇ ಹಗ್ಗ ಹಿಡ್ಕೊಂಡು ಟಗ್ ಆಫ್ ವಾರ್ ಆಡ್ತಾ ಇದ್ವಿ. ಛೋಟಾ ಭೀಮ್ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಬೇಡ ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಪೊಲೀಸ್ ಬಂದಿದ ತಕ್ಷಣ ಪೊಲೀಸ್ ಬಂದ್ಬಿಟ್ಟು ಕಷ್ಟಪಟ್ಟು ನಮ್ನೆಲ್ಲ ವ್ಯಾನ್ ನೋಡಿ ತುಂಬ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರು. ಅರೆ ಯಾರೋ ಒಬ್ಬ ಗೋಳಿ ಹಿಂದೆ ದೋರ್ ತಗ್ಬಿಟ್ಟ, ಎಲ್ಲ ಜೂಟು. ಇದೆಲ್ಲ ಮಾಡ್ಬೇಕಾದ್ರೆ ಯಾರಿಗೂ ಹೊಟ್ಟೆ ಸಿಬೇಡ್ದಂತ ಸಮೋಸ ಮಾರೋನ್ ಬೇರೆ ಬಂದಿದ್ದ. ಮತ್ತಿನ ಸಮೋಸ ತಿನ್ನ ಪೊಲೀಸ್ ಅವರು ಬಂದ್ರು. ಯಾರೋ ಒಬ್ಬ ಹುಡುಗಂಗ್ ಫೋನ್ ಹಾಕ್ಬಿಟ್ಟು ಜಗಳ ಆಗಿದೆ ಬಾಯಿಲಿ ಅಂದವನೆ. ಇವ್ನ್ ನೋಡ್ರೆ ಮರ ಕಟ್ ಮಾಡೋ ಮಿಷಿನ್ ತಂದ್ಬಿಟ್ಟವನೆ. ಇನ್ನೊಬ್ಬ ಯಾರೋ ಫುಲ್ ಕಾಕ್ರೋಚ್ ಆಗ್ಬಿಟ್ಟು ಬಂದ್ಬಿಟ್ಟವನೆ. मेरा नाम कॉकरोच है, मैं लखनऊ से आया हूँ. ಇನ್ನೊಬ್ಬ ಯಾರೋ ಪಬ್ಜಿ ಅನ್ಕೊಂಡು ಹೋಗಿ ಪೊಲೀಸ್ ಕ್ರೇಟ್ ನ ಲೂಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಲೆವೆಲ್ 1 ವೆಸ್ಟ್, ಲೆವೆಲ್ 2 ಹೆಲ್ಮೆಟ್ ಹಾಕೊಂಡು ಓಡಾಡ್ತಾವನೆ ಎಲ್ಲಾ ಕಡೆ. ಇನ್ನೇನ್ ಪೊಲೀಸ್ ಅವ್ರು ಆ ಕಡೆ ಅವ್ರೆ ಅಂತ ಅರಬಾಗ್ ರೀಲ್ಸ್ ಮಾಡ್ತಾ ಇದ್ವಿ. ಯಾರೋ ಒಬ್ಬ ಗೋಳಿ ಮಗ ಇನ್ನೇನು ಪೊಲೀಸ್ಗೆ ಹೊಡ್ಬಿಟ್ಟು ಓಡೋಗ್ಬಿಟ್ಟ. ಇನ್ನೇನ್ ಮತ್ತೆ ಪೊಲೀಸ್ ಅವ್ರು ಬೇಜಾರ ಬಿಟ್ಟು ಸ್ಮೋಕ್ ಹಾಕಿದ್ರು. ನಾವು ಬೇಡ ಸರ್, ನೀವೇ ಹಿಡ್ಕೊಂತ ವಾಪಸ್ ಹೋಗ್ಬಿಟ್ವಿ. ಸ್ಪೈಡರ್ ಮ್ಯಾನ್ ಅವ್ನು ಹೊಸ ಮೂವಿ ರಿಲೀಸ್ ಇದ್ರು ಇಲ್ಲಿ ಪ್ರೊಟೆಸ್ಟ್ ಮಾಡಕ್ ಬಂದಿದ್ದ. ಪೊಲೀಸ್ ಅವ್ರು ನಮ್ಮನ್ನ ಓಡ್ಸಕ್ಕೆ ನೀರ್ ಹಾಕ್ತಾ ಇದ್ರು. ನಾವು ಅದ್ರ ರೈನ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ಮತ್ತೆ ಪೊಲೀಸ್ ಅವ್ರು ಅಟ್ಟಾಡ್ಸ್ಕೊಂಡ್ ಬಂದ್ರು, ನಾವು ಚೂಟು. ಯಪ್ಪ ಕ್ರೇಜಿ ಆಗಿದೆ ಮಾತ್ರ. ಯಪ್ಪ ಯಪ್ಪ ಯಪ್ಪ. ಇದ್ರ ಬಗ್ಗೆ ಸೀರಿಯಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ರೆಡಿ ಆಗಿರಿ. ಬಟ್ ಜಂತರ್ ಮಂತರ್ ಬಗ್ಗೆ ವಿಡಿಯೋ ಸಾಕಾದಾಗ ಮಾಡಿದೀರಾ. ಟ್ರೆಂಡಿಂಗ್ ಕನ್ನಡ ಬ್ರೋ, ಅಲ್ಲಗಿ ಲೆವೆಲ್. ಚೆನ್ನಾಗೈತೆ ಬ್ರೋ, ಹೇಳ್ಬಾರ್ದು, ಪರವಾಗಿಲ್ಲ. ಫೀಲ್ ಅಂದ್ರೆ ಲಾಸ್ಟ್ ಫಿಲಂ ಬ್ರೋ, ಏನ್ ಮಾಡೋಣ ಹೇಳಿ, ಅಷ್ಟೇ ಅದೇ. ಆಟು ಬ್ಲಾಸ್ಟ್ ಆಗಿದ್ರೆ ಹೆಂಗಿರುತ್ತೆ ಆತರ. ಅಣ್ಣ ನಿಜಾನ ಕಾಣ ಅಣ್ಣ, ಸಖತ್ ಆಕ್ಟಿಂಗ್ ಮಾಡಿಸ್ಕಿಸ್ ಕಾಣ. ಅಯ್ಯೋ. A few moments later. ಹೃದಯ ಇದ್ರೆ ಪ್ರೀತಿ ಮಾಡು, ಬಾಡಿಗೆ ಇದ್ರೆ ಕಾಲ್ ಮಾಡು. ಅಣ್ಣ ಲೈನ್ ಸೈಕಲ್ ಆಗ್ತಿದೆ ಹಿಂದೆ. ಬಂದೈತಾ ಕಾಲ್ ಯಾವ್ದಾರ? धर्मेंद्र प्रधान, धर्मेंद्र धर्मेंद्री पेपर कಳ್ಳ ಹೆಬ್ಬೆಟ್ ನನ್ ಮಗ. ನಾನೇ ಜಂತರ್ ಮಂತರ್ ಓಡೆ ಬಂದ್ಬಿಟ್ಟಿರ್ತೀನಿ. ಪ್ರೊಟೆಸ್ಟ್ ಮಾಡ್ತಾ ಮಾಡ್ತಾ ನೈಟ್ ಆಗ್ಬಿಡ್ತು ಗುರು. ಸ್ವಲ್ಪ ಹಂಗೆ ಬೋರ್ ಇರ್ತಾ ಇತ್ತು. ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಹುಡುಗರು ತಮಟೆ ತರಿಸ್ಬಿಟ್ರು. ಹಿಂಗೆ ಡ್ಯಾನ್ಸ್ ಆಡ್ತಾ ಇದ್ವಿ ಗುರು. ನಮ್ ವೀಲ್ ಚೇರ್ ವಿನಯ್ ಬಂದ್ಬಿಟ್ಟು 100 ಸ್ಪೀಡ್ ಅಲ್ಲಿ ಹೋದ್ರೆ ಹೆಂಗಿರುತ್ತೆ ಫೀಲ್ಸ್ ಅಂತ ನೋಡ್ಬೇಕು ಅಂತ. ಅದಕ್ಕೆ ಅವ್ನು 4 ರೌಂಡ್ ಹೊಡಿತಾ ಇದ್ವಿ. ನಮ್ ಫ್ರೆಂಡ್ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು, ಮಾಮ್ ಗೋರಿಲ್ಲಾ ಬಂದೈತೆ ಬೇಗ ಬರ್ರಿ ಅಂತ. ನಾವು ಗೋರಿಲ್ಲಾ ನೋಡ್ಬೇಕಂತ ವಿನಯ್ ವೀಲ್ ಚೇರ್ ಬಿಸಾಕ್ಬಿಟ್ಟು ಅವ್ನ ಮಧ್ಯಕ್ಕೆ ಹಾಕೊಂಡು ಸೀದಾ ಪ್ರೊಟೆಸ್ಟ್ ಸೈಡ್ ಕೊದ್ವಿ. ಇಲ್ಲಿ ಬಂದ್ ನೋಡ್ರೆ ಗೋರಿಲ್ಲಾ ಡ್ಯಾನ್ಸ್ ಆಡ್ತೈತೆ. ನಾವು ಹಿಂಗೆ ಡ್ಯಾನ್ಸ್ ಆಡ್ತಾ ಇದ್ವಿ. ಪೊಲೀಸ್ ಅವ್ರು ಬಂದ್ರು, ಅವ್ರ ಮುಂದೆ ಒಂದೇ ಟಪ್ ಬಿಟ್ಟು ಹೊಡಿತಾ ಇದ್ವಿ. ನೋಡಿದ್ರೆ ಇದೇ ಗ್ಯಾಪ್ ಅಲ್ಲಿ ಸಲ್ಮಾನ್ ಖಾನ್ ಅವ್ರು ಬಂದ್ಬಿಟ್ಟು ಅವ್ರೆ. सलमान खान मौजूद है हमारे साथ, आइए 4 सवाल करते हैं. ಇವ್ನು ಯಾರು ಗುರು? ಶ್ರೀರಾಮ್ಪುರ ಸಲ್ಮಾನ್ ಖಾನ್. ನಾವು ಬೋರ್ ಹೊಡಿತಾ ಇತ್ತು ಅಂತ ಬ್ಯಾರಿಗೇಡ್ ನಾಕೊಂಡು ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ.
ಚೋಟಾ ಭೀಮ್ ಮಮ್ಮೂಟಿ ಏನೋ ಹೇಳ್ತೀನಿ ಅಂದ. ಇವ್ನು ಏನ್ ಹೇಳ್ತಾರೋ ಶಾಲೆನೂ ಅರ್ಥ ಆಗಿಲ್ಲ, ಓಡೋದ್ ಮಾತ್ರ ಸಕ್ಕತ್ತಾಗಿ ಓಡ್ತಾನೆ. ಹಿಂಗೆ ಬೆಳಗ್ಗೆ ಆಗೋಯ್ತು ಗುರು, ನಾಷ್ಟ ಮಾಡಿದ್ವಿ, ಹೆವಿ ಬೋರ್ ಹೊಡಿತಾ ಇತ್ತು. ಅದಕ್ಕೆ ಪೊಲೀಸರ ಹತ್ರ ಹೋಗ್ಬಿಟ್ಟು ಟಿಯರ್ ಗ್ಯಾಸ್ ಐತೆ ಅಂತ ಕೇಳಿದ್ವಿ. ಟಿಯರ್ ಗ್ಯಾಸ್ ಗೆ ವ್ಯವಸ್ಥೆ ನೈ ಹೈ. ಪೊಲೀಸರು ಟಿಯರ್ ಗ್ಯಾಸ್ ಇಲ್ಲ ಲೌಡ್ ಎಲ್ಲ ಮುಚ್ಕೊಂಡು ಹೋಗ್ರೋ ಅಂದ್ಬಿಟ್ಟು. ಅಕ್ಕ ನಮ್ಗೆ ಸೈಕ್ ಆಗೋಯ್ತು. ಪೊಲೀಸರು ಗೇಟ್ ಹೊಡೆ ಹಚ್ಕೊಂಡಿದ್ರು, ಗೇಟ್ ಹೊಡೆದಾಗ ಗಂಟೆ ಬಿಡ್ಲಿಲ್ಲ. ನೀವಾ ನಾವಾ ಸ್ನಾನ ಮಾಡ್ಕೋಬೇಕು ಅಂತ ಅನಿಸ್ತಿತ್ತು ಗುರು. ಅದಕ್ಕೆ ಪೊಲೀಸ್ ಹತ್ರ ಹೋಗ್ಬಿಟ್ಟು ನೀರ್ ವ್ಯವಸ್ಥೆನೂ ಮಾಡಿಲ್ಲ, ಥೂ ಅಂದ್ವಿ ಅಷ್ಟೇ. ತಗೋ ಗುರು ಅಷ್ಟೇ. ಪೊಲೀಸರು ಈಗ ತಗೊಂಡು ಫೈರ್ ಎಕ್ಸ್ಟಿಂಗ್ವಿಷರ್ ಇಂದ ನೀರ್ ಹಾಕಿದ್ರು. ನಾವ್ ಅದ್ರಲ್ಲೇ ಸ್ನಾನ ಮಾಡ್ಕೊಂಡು ಮಸ್ತಾಗಿ ಫ್ರೆಶ್ ಅಪ್ ಆಗಿ ನಮ್ ಕಾಚಾ ಬರಿನೆಲ್ಲ ಅಲ್ಲೇ ಬ್ಯಾರಿಗೇಟ್ ಮೇಲೆ ಒಣಗಾಕಿ ಮತ್ತೆ ಇನ್ನೊಂಚೂರು ನಾಷ್ಟ ಮಾಡ್ಕೊಂಡು ಸ್ವಲ್ಪ ಬೋರ್ ಹೊಡಿತಾ ಇತ್ತು. ಅದಕ್ಕೆ ಯೂನಲ್ಲಿ ಸ್ಪೀಡ್ ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸಡನ್ ಆಗಿ ಗ್ಯಾಪ್ ಬಂತು. ನಿನ್ನೆ ಮಾಡಿ ರೀಲ್ಸ್ ಅಲ್ಲಿ ಯಾರೋ ಕಮೆಂಟ್ ಹಾಕಿದ್ದ, ಸಿಗ್ನಲ್ ಮೇಲೆ ಹೋಗಿ ಪೊಲೀಸ್ ಮುಂದೆ ರೀಲ್ಸ್ ಮಾಡು ಅಂತ. ಅದಕ್ಕೆ ಇವಾಗ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇಲ್ಲಿ ನೋಡ್ರಿ, ರಿಸೈನ್ ಕೊಡು ಇಲ್ಲ ತಿಗಾ ಕೊಡು ಅಂತೆ. ಮತ್ತೆ ಮಧ್ಯಾಹ್ನ ಊಟ ಗೀಟ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಆಂಟಿ ನೀಲಿ ಡ್ರಮ್ ಇಟ್ಕೊಂಡು ಹೋಯ್ತಾರೆ. ಮೋಸ್ಟ್ಲಿ ಧರ್ಮೇಂದ್ರ ಪ್ರತಾಪ್ನ ಇದೆಲ್ಲ ಪ್ಯಾಕ್ ಮಾಡ್ತಾರೆ ಅನ್ಸುತ್ತೆ. ನಮ್ ಫ್ರೆಂಡ್ ಹುಚ್ಚೆ ಬತ್ತೈತೆ, ಗಾಡಿ ಕೊಡೋ ಅಂದ. ಗಾಡಿಲಿ ಪೆಟ್ರೋಲ್ ಇಲ್ಲ ಅಂದೆ ಅಷ್ಟೇ. ಹೋಗ್ ಪೊಲೀಸ್ ಗಾಡಿನ ತೆಂಕೊಂಬಂದ್ಬಿಟ್ಟ. ಅದಕ್ಕೆ ಸ್ವಲ್ಪ ಕ್ರಿಕೆಟ್ ಆಡ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡ್ವಿ. ಆಮೇಲೆ ಫುಲ್ ಡ್ಯಾನ್ಸ್ ಆಡ್ತಾ ಇದ್ವಿ. ಡಾಗೇಶ್ ಕಾಯ್ ಬಂತು, ಅದಕ್ಕೂ ಡ್ಯಾನ್ಸ್ ಆಡ್ಸಿ ಫುಲ್ ಎತ್ತಿ ಮೆದಾರ್ಸಿದ್ವಿ. ಇವ್ನು ನೋಡ್ರಿ ಯಾರೋ ಪಿಕ್ನಿಕ್ ಮಾಡ್ತಾವ್ ಬೋಳಿ ಮಗ. ಕೆಲವೊಂದು ವಿಡಿಯೋನ ನಾವು ನೋಡಿದಾಗ ನಾರ್ಮಲ್ ವಿಡಿಯೋ ಅಂತ ಅನ್ಸುತ್ತೆ. ಅದೇ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದ್ಮೇಲೆ ಅದಕ್ಕೆ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈ ವಿಡಿಯೋನ ಒಂದ್ಸತಿ ನೋಡ್ಕೊ ಬನ್ನಿ, ಆಮೇಲೆ ಕಮೆಂಟ್ ಸೆಕ್ಷನ್ ನೋಡೋಣ, ಮಜಾ ಇದೆ. ಫಸ್ಟ್ ಕಮೆಂಟ್ ಅದನ್ವಾ, ಶಿವಪ್ಪ ಬಾರಪ್ಪ ತ್ರಿಶೂಲ ತಂದು ತಿವಿಯಪ್ಪ. ಬೈದ್ರೆ ಶಿವಪ್ಪ ಒಪ್ಪಲ್ಲ, ಬೈದ ಇದ್ರೆ ನನ್ ಮನ್ಸು ಒಪ್ಪಲ್ಲ. ಇವಾಗ ನೆಕ್ಸ್ಟ್ ಕಮೆಂಟ್ ಅದನ್ವಾ, ಇದು ಪಕ್ಕಾ ಪ್ರತಿಭಾ ಕಾರಂಜಿ ಪ್ರತಿಭೆನೇ ಇರಬೇಕು. ಅಣ್ಣ ಇವಾಗ ಹೇಳಣ್ಣ, ಬಾಂಬೆಯಲ್ಲಿ ಏನ್ ಮಾಡ್ತಿದ್ರಿ? ಕೋಟಿಗೊಬ್ಬ ಸಿನಿಮಾ ಡೈಲಾಗ್ ಇದು. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ದೀರಾ ಮಧುರ ಮಧುರ ವಿ ಮೆಟ್ಲುಗಳ ಗಾನ. ಪ್ರಾಯೋಜಕರು ಮೆಘಾಲಯ ಮುಕ್ಲಿವಾಶ್ 100% ಅಡಿಗೆ ಎಣ್ಣೆ, ಸಹ ಪ್ರಾಯೋಜಕರು ಸ್ಯಾಟಲೈಟ್ ಶೇವಿಂಗ್ ಬ್ಲೇಡ್ ಮತ್ತು ನೀಟ್ ಏರ್ ರಿಮೂವಲ್ ಕ್ರೀಮ್, ಪವರ್ಡ್ ಬೈ RDX ಅಡಿಗೆ ಸೋಡಾ. ಮೊದಲಿಗೆ ಬರ್ಮಾಡ್ಕೊಳ್ಳೋಣ ಕಾಗೆ ನಂಬರ್ 1 ಗಾನ ಕಾಗೆ. ಹಾಡೇಳು, ಸಾರಿ ಕಿರ್ಚಾಡು. ಊರಕನ್ ಗುಂಜಿಗರ ತಾಳಕನ್ ಗುಂಜಿಗರ ಲವ್ವಿಗೆ ಇಲ್ಲವಿಗೆ ಕಾಳಕನ್ ಕಟೆ ಇದೆ ಹೊಟ್ಟೆ ತುಂಬ್ಸೋಕ್ ಹೊಟ್ಟೆ ಇದೆ ಲವ್ಗ. ಊರಕನ್ ಗುಂಜಿಗರ ತಾಳಕನ್. ಅಪ್ಪ ನಿನ್ ಅಕ್ಕನ್ಗ್ ಒಂದ್ ನಮಸ್ಕಾರ ಕಣಪ್ಪ ನನ್ನ ಕಡೆಯಿಂದ. ಹಾಡು ಹೇಳ್ತಾ ಇದೆಯೋ ಇಲ್ಲ ನೋಡ್ತಾ ಇರೋರು ಬೈತಾ ಇದೆಯೋ ಒಂದು ಅರ್ಥ ಆಯ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನೀನ್ ಸ್ಟ್ರೈಟ್ ಹೋಗ್ಬಿಟ್ಟು ದುನಿಯಾ ವಿಜಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಡು. ನೆಕ್ಸ್ಟ್ ಸ್ಟ್ರೀಟ್ ಲೈಟ್ ಸಿನಿಮಾದಲ್ಲಿ ಆಪರ್ಚುನಿಟಿ ಕೊಟ್ಟರು ಕೊಡ್ಬೋದು. ದೇವರಂತ ಗೆಳೆಯ ಬೇಕು, ಅವನ ಹಿಂದೆ ಮುಂದೆ ನಾನು ಸುತ್ತಬೇಕು, ಅವನ ನಗುವಲ್ಲಿ ನಾನು ಕಾಣಬೇಕು. ಹೇ ಏನಮ್ಮ ಇಷ್ಟು ಸಕ್ಕದಾಗ ಓದ್ತೀಯ ಹಾಡ್ನ? ನಿನ್ ಹಾಡು ಮುಗ್ಗಿನ ಮನಸ್ಸು ಸಿನಿಮಾದ ಇಲ್ಲ ಉಳಬಿದಿರ ಹೂಕೋ ಸಿನಿಮಾದ ಅಂತ ಕನ್ಫ್ಯೂಸ್ ಆಗೋಯ್ತು. ನಿನ್ನ ಹಾಡಲ್ಲಿ ಸ್ವರ, ಶ್ರುತಿ, ತಾಳ, ಲಯ ಇವಿಷ್ಟು ಸ್ಟ್ರೋಕ್ ಹೊಡೆದ್ಬಿಟ್ಟು ಸೈಡ್ ಹೋದಂಗಿತ್ತು. ಅದ್ ಬಿಟ್ರೆ ನಿನ್ ಹಾಡು ಮಾತ್ರ ಕೇಳಕ್ ಹೆಂಗಿತ್ತು ಅಂತಂದ್ರೆ, ಈ ವಟಾರದಲ್ಲಿ ಜಗಳ ಎಲ್ಲ ಆದ್ಮೇಲೆ ಲೇಡೀಸ್ ಅವ್ರ ಮನೆಗೆ ಹೋಗ್ಬಿಟ್ಟು ಗೊಂಗಾಡ್ತಾರೆ ಗೊತ್ತಾ, ಹಂಗಿತ್ತು. ಈ ಸೀಸನ್ ಬೇಡ, ನೆಕ್ಸ್ಟ್ ಸೀಸನ್ ಟ್ರೈ ಮಾಡುವಂತೆ, ಮನೆಗೆ ಹೋಗು. ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ಓಹೋ, ಸೀನಿಯರ್ ಸಿಟಿಸನ್ ಕೋಟ ಇರ್ಬೇಕು ನಿಮ್ಮಂತವ್ರು ಒಬ್ಬೊಬ್ರು ಸೀಸನ್ಗೆ. ನಮಸ್ಕಾರ ಫ್ರೆಂಡ್, ಯಾವ ಗೀತೆನ ಹಾಡು ಹೇಳಕ್ ಹೋಗ್ತಿದ್ದೀರಾ ಇವತ್ತು? ಇವತ್ತು ಸ್ನೇಹ ಲೋಕ ಫಿಲಂ ನಿಂದ ಒಂದ್ ಸ್ವಲ್ಪ ಹಾಡಾಡ್ತಾ ಇದ್ದೀನಿ. ಆ ಹಾಡ್ನ ಹಾಡ್ ಮಾಡಕ್ ಹೋಗ್ತಿದ್ದೀರಾ? ಶುಭವಾಗ್ಲಿ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನೀನು ನಾನು ಬೇರೆ ಏನು, ನಾನೇ ನೀನು ಅಂದೆ. ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ನನ್ಗಿಷ್ಟೇ ಬರೋದು. ಮಿಕ್ಸಿಂಗ್ ಮುನ್ಯಕ್ ಅವ್ರೆ ಹಾಡೇನೋ ತುಂಬಾ ಚೆನ್ನಾಗಿ ಹಾಡಿದ್ರಿ. ಆದ್ರೆ ಏನಂತಂದ್ರೆ, ಸೋ ಎನ್ನೀರೇ ಸೋಬಾನೆ ಬನ್ನೀರೇ, ಈ ಟ್ಯೂನ್ಗೆ ಒಂದೇ ಉಸಿರಂತೆ ನಾನು ನೀನು ಅನ್ನೋ ಲಿರಿಕ್ಸ್ ನ ಹಾಕ್ಬಿಟ್ಟು ಆಡ್ದಂಗಿತ್ತು. ಇದು ಸ್ನೇಹ ಲೋಕ ಸಾಂಗ್ ಕೇಳ್ದಂಗಿರಲ್ಲ, ಯಮಲೋಕಕ್ಕೆ ಹೋಗ್ಬಿಟ್ಟು ಬಂದಂಗಿತ್ತು. ಸರಿ, ಐಡಿಗೆ ಇಷ್ಟಲ್ಲಿ ಮುಂದೆ ಬರಕ್ ಆಗಿಕೊಳ್ಳೋಣ ಮಾಡ್ಬಿಟ್ಟು ಡಿಸೈಡ್ ಮಾಡ್ತೀನಿ. ರಂಗಸ್ವಾಮಿ ಅವರೇ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಎಂತ ಖುಷಿಯಾಗಿ ಗತ್ತಾಗಿ ಹಾಡೇಳ್ಬೇಕಾಗಿರುವಂತ ಹಾಡ್ನ ನೀವ್ ಯಾಕ್ರಿ ಜನರು ಮಾಡಿರೋ ದೊಂಬಿ ಗಲಾಟೆಯಲ್ಲಿ ಕಾಲ್ ತುಳಿದಕ್ಕೆ ಸತೋ ಮೇಲೆ ಹೋಗ್ಬಿಟ್ಟು ಅನ್ನೋ ತರ, ಜನರಿಂದ ನಾನು ಮೇಲೆ ಹೋದೆ ಅನ್ನೋ ತರ ಮಕ್ಕನ ಕ್ಯೂಚ್ಕೊಂಡು ಹಾಡೇಳ್ತಾ ಇದ್ದೀರಾ? ಬರೀ ಹಾಡು ಹೇಳ್ಬಿಟ್ರೆ ಸಾಕಾಗಲ್ಲ ಕಣ್ರಿ, ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಈ ಸೀಸನ್ ಬೇಡ, ನೀವು ಎಲಿಮಿನೇಟೆಡ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಧುರ ಮಧುರ ವಿ ಮೆಂಟ್ಲುಗಳ ಗಾನ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದ. ಮಧುರ ಮಧುರವಿ